स्वागत है आपका बी न्यूज नेशन में। मैं हूं आबिद हुसैन शेख। गृह मंत्री प्रियंक खरगे का आरएसएस पर नया हमला, कहा रजिस्ट्रेशन डॉक्यूमेंट्स तैयार रखें संगठन। कर्नाटका के गृह मंत्री और आईटीबीटी मंत्री प्रियंक खरगे ने एक बार फिर आरएसएस पर निशाना साधते हुए कहा है कि सरकार ऐसे संगठनों के खिलाफ रजिस्ट्रेशन कंपल्सरी करने के कानूनी ऑप्शंस पर गौर कर रही है। उन्होंने कहा कि आरएसएस और इससे जुड़ी संगठनें अपने रजिस्ट्रेशन डॉक्यूमेंट्स तैयार रखें। ये बयान उस वक्त आया जब सोशल मीडिया पर आपत्तिजनक पोस्ट और जान से मारने की धमकी के आरोप में एक व्यक्ति को गिरफ्तार किया गया है। प्रियंक खरगे ने आरोप लगाया कि बीजेपी और आरएसएस से जुड़े चंद लोग ऑनलाइन धमकियां और बदज़बानी में शामिल हैं। खरगे ने कहा कि जो संगठन लाखों मेंबर्स रखती है अपने पास और पब्लिक प्लेस पर बड़ी एक्टिविटीज़ करती हो, उसे कानून के मुताबिक रजिस्टर्ड और जवाबदेही होना चाहिए। सरकार इस मामले में कानूनी सलाह ले रही है और आने वाले दिनों में इस पर फैसला हो सकता है। इस मुद्दे को लेकर कर्नाटका की राजनीति में एक बार फिर गर्माहट देखने को मिल रही है। I will crush RSS अंद्रू। RSS ಇದೆ, ನೆಹರು ಇಲ್ಲ, ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಹೇರಿ ಸರ್ವಾಧಿಕಾರಿಯಾಗಿ ಮೆರೆದರು, ಸಂಘವನ್ನು ಬ್ಯಾನ್ ಮಾಡಿದರು. ಇಂದಿರಾ ಗಾಂಧಿ ಇಲ್ಲ, ಭಾರತ ಇದೆ, RSS ಇದೆ. ಇವರು ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಈಗ ನಿನ್ನೆ ಮೊನ್ನೆ ಹೋಮ್ ಮಿನಿಸ್ಟರ್ ಆಗಿದ್ದೀರಿ, ನಿಮ್ಮ ಅಪ್ಪ ಮುಂಚೆನೇ ಆಗಿದ್ದರು, ನಿಮ್ಮ ಅಪ್ಪನ ಕೈಲೇ ಏನು ಮಾಡೋಕ್ಕಾಗಲ್ಲ, ನೀವೇನು ಮಾಡ್ತೀರಿ? ನೀವು ಸರ್ವಾಧಿಕಾರಿ ಅಲ್ಲ, ಎಲ್ಲೋ ಎರಡೋ ಮೂರೋ ರಾಜ್ಯಗಳಲ್ಲಿ ನೀವು ಅಧಿಕಾರದಲ್ಲಿ ಇದ್ದೀರಿ. ಅದು ಅಧಿಕಾರದ ಕೊನೆಯ ದಿನಗಳು, ನಿಮ್ಮ ಅಧಿಕಾರದ ಕೊನೆಯ ದಿನಗಳು, ನಿಮ್ಮ ಪಕ್ಷದ ಅಧಿಕಾರದ ಕೊನೆಯ ದಿನಗಳು. ನಿಮ್ಮ ಅಪ್ಪನ ಹಣೆ ಮುಂದಿನ ಸರಿ ನೀವು ಇಲ್ಲಿ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲ್ಲ. ನೀವೇನು ಮಾಡ್ತೀರಿ? ನಿಮ್ಮ ನಂತರವೂ RSS ಇರುತ್ತೆ. ಯಾಕೆ ಅಂದರೆ RSS ರಾಷ್ಟ್ರೀಯ ಹಿತಕ್ಕಾಗಿ ಕೆಲಸ ಮಾಡ್ತಾ ಇದೆ, ಸಮಾಜವನ್ನು ಸಂಘಟಿಸುವ ಕೆಲಸ ಮಾಡ್ತಾ ಇದೆ. ನೋಡಿ, ಒಂದು ನಿಮಿಷ. ಫಸ್ಟ್ ಆಫ್ ಆಲ್ CT ರವಿ ಅವರಿಗೆ RSS ಅವರ ಇತಿಹಾಸ ಗೊತ್ತಿಲ್ಲ ಅನಿಸುತ್ತೆ. ಸರ್ದಾರ್ ಪಟೇಲ್ ಅವರು, ನೆಹರು ಅವರು ಬ್ಯಾನ್ ಮಾಡಿದಾಗ ಹೋಗಿ ಕೈಕಾಲು ಬಿದ್ದಿದ್ದು ಅದೇ RSS ಅವರು. ಇಂದಿರಾ ಗಾಂಧಿ ಅವರು ಬ್ಯಾನ್ ಮಾಡಿದಾಗ ಉದ್ದುದ್ದ ಪ್ರಶಂಸೆ ಲೆಟರ್ಗಳು ಬರೆದಿದ್ದಾರೆ ಅವ್ರು ಸರ್ಸಂಚಾಲಕರು. ಓದಕ್ಕೆ ಕೇಳ್ರಿ ಅವರಿಗೆ ಇತಿಹಾಸ ಮೊದಲನೇದು. ಆಮೇಲೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂದರೆ ಯಾಕೆ ಅಷ್ಟು ಭಯ ಅವರಿಗೆ? RSSಗೆ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂದರೆ ಇವ್ರು ಯಾಕೆ ಉತ್ತರ ಕೊಡ್ತಾ ಇದ್ದಾರೆ? ಒಂದು ಕೆಲಸ ಮಾಡಿ, ಈಗ ತಾನೇ ನಮ್ಮ ಬೇರೆ ಮಾಧ್ಯಮ ಸ್ನೇಹಿತರಿಗೆ ಹೇಳ್ತಾ ಇದ್ದೆ, ನನಗನ ನಿಮ್ಮ ಯಾವುದು ಜಗನ್ನಾಥ್ ಭವನ್ ಅಲ್ಲ ಅವ್ರದ್ದು, ಜಗನ್ನಾಥ್ ಭವನೋ ಕೇಶವ ಕೃಪಾಗೋ ಕರೆಸಿ, ನನಗೆ ಕರೆಸ್ಬಿಟ್ಟು ಈ ಕಾನೂನು ಅಡಿನಲ್ಲಿ ನಮಗೆ ಸ್ವತಂತ್ರ ಇದೆ, ನಾವು ಯಾವುದೇ ಸರ್ಕಾರಿ ಸಂಸ್ಥೆಗಳಿಗಾಗಲಿ ಅಥವಾ ಸರ್ಕಾರಿಗಾಗಲಿ ನಾವು ಉತ್ತರ ಕೊಡೋ ಅಗತ್ಯ ಇಲ್ಲ ಅಂತ ತೋರಿಸ್ಬಿಡ್ಲಿ, ಅಥವಾ ನನ್ನ ಆಫೀಸಿಗನ ಬರಲಿ, ದಾಖಲೆಗಳು ತೊಗೊಂಡು ಬರಲಿ. ನೋಡಿ ಸರ್, ಈ ಕಾನೂನು ಅಡಿನಲ್ಲಿ ನಮಗೆ ಯಾವುದೇ ನಮ್ಗೆ ಯಾವುದೇ ಸಂವಿಧಾನ ಲಾಗೂ ಆಗೋದಿಲ್ಲ, ನಮ್ಗೆ ಯಾವುದೇ ಕಾನೂನು ಲಾಗೂ ಆಗೋದಿಲ್ಲ ಅಂತ ನನ್ನ ಆಫೀಸಿಗನ ಬಂದು ಹೇಳಿ, ಇವ್ಯಾಲ್ಯೂಯೇಟ್ ಮಾಡ್ತೀನಿ. ತಪ್ಪಿದರೆ ನಾನೇ ಕ್ಷಮೆ ಕೇಳ್ತೀನಿ, ಇಲ್ಲದ್ರೆ ಅವ್ರು ತಿದ್ಕೊಳಕ್ಕೆ ಹೇಳಿ. ಸಿಂಪಲ್ ಥಿಂಗ್ ಸರ್. ಯಾವ ದೇಶದಲ್ಲಿ ಒಬ್ಬ ಬೀದಿ ವ್ಯಾಪಾರ ರಿಜಿಸ್ಟರ್ ಆಗಬೇಕು, ಹೌದಾ ಇಲ್ಲ? ಬೀದಿ ವ್ಯಾಪಾರಿಗಳು ರಿಜಿಸ್ಟರ್ ಆಗಬೇಕು. ದೇವಸ್ಥಾನದಲ್ಲಿ ಎಷ್ಟು ದೇಣಿಗೆ ಬರ್ತಾ ಇದೆ ಅಂತ ದೇವರು ಲೆಕ್ಕ ಕೊಡಬೇಕು, ದೇವಸ್ಥಾನಗಳು ಲೆಕ್ಕ ಕೊಡಬೇಕು, ಜನರು ಲೆಕ್ಕ ಕೊಡಬೇಕು, ನೀವು IT ಲೆಕ್ಕ ಕೊಡಬೇಕು. ಇವ್ರು ಕೊಡೋಂಗಿಲ್ವಾ? ಏನಕ್ಕೆ? ಇವ್ರ ಮನ್ಸಿಗೆ ಬಂದಂಗೆ ಮಾಡ್ಬೋದಾ? ಯಾವ ಕಾನೂನು ಅಡಿಯಲ್ಲಿ ಕೊಡಬೇಕು? ಮಾತಿದ್ರೆ ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂತಾರೆ. ನಿಮ್ಗೆ ಗೊತ್ತಿದೆಯಾ? ಬ್ಯಾಂಗ್ಳೂರ್ ಕ್ಲಬ್ ಆಲ್ಸೋ ಇಸ್ ಅ ಬಾಡಿ ಆಫ್ ಇಂಡಿವಿಜುವಲ್ಸ್. ಅಂದರೆ ನಾಳೆ ನೀವು ಹಂಗೆ ಮಾಡ್ಬೋದಾ? ಸೇಮ್ ಫಾರ್ಮ್ಯಾಟ್ನಲ್ಲಿ ನೀವು ನಾಳೆ ಒಂದು ಸಂಘಟನೆ ತೆಗೆದುಬಿಟ್ಟು ನೀವು ಹೀಗೆ ದೇಣಿಗೆ ಇಸ್ಕೊಳೋದಾಗಲಿ ಅಥವಾ ಕಾನೂನು ಉಲ್ಲಂಘನೆ ಮಾಡಿಬಿಟ್ಟು ಬೆಂಗಳೂರಿನಲ್ಲಿ ಪಥಸಂಚಲನ ಮಾಡೋದಾಗಲಿ ಮಾಡ್ಬೋದಾ ಸರ್? ಆಯ್ತು ರೀ, ಇವ್ರಿಗೆ ಗೊತ್ತಿಲ್ಲ, ಇವ್ರ ಇತಿಹಾಸ ಹೆಂಗೆ ಈ ಹೇಡಿಗಳು ಬಂದು ಕೈಕಾಲು ಬೀಳ್ತಾರಂತ ಗೊತ್ತಿಲ್ಲ. ನಾನು ಬರೆದಿರೋ ಇತಿಹಾಸ ಅಲ್ಲ, ಅವ್ರ ಆರ್ಗನೈಸರ್ ಪುಸ್ತಕ ಓದಲಿ ಸರ್. ಅವ್ರ ಮ್ಯಾಗ್ಝಿನ್ ಇದೆ ಆರ್ಗನೈಸರ್ ಅಂತ, ಹೋಗ್ಬಿಟ್ಟು ಯಾವ ರೀತಿ ಸರ್ದಾರ್ ಪಟೇಲ್ ಅವರಿಗೆ ಕೈಕಾಲು ಬಿದ್ದಿದ್ದಾರೆ, ವೀರ್ ಸಾವರ್ಕರ್ ಯಾವ ರೀತಿ ಪೆನ್ಷನ್ ತೊಗೊತಾ ಇದ್ರು ಸರ್, 60 ರೂಪಾಯಿ ಪೆನ್ಷನ್ ತೊಗೊತಾ ಇದ್ರು ವೀರ್ ಸಾವರ್ಕರ್ ಬ್ರಿಟಿಷವ್ರ ಹತ್ರ, ಗೊತ್ತಾ? ಇವ್ರ ಇತಿಹಾಸ ಅದು. ಇಂದಿರಾ ಗಾಂಧಿಗೆ ಪತ್ರ ಬರೆದಿದ್ರು ಸರ್, ಅವರ ಹಿಂದಿನ ಸರ್ಸಂಚಾಲಕರು, ಎಮರ್ಜೆನ್ಸಿ ದೇಶಕ್ಕೆ ಭಾಳ ಅಗತ್ಯ ಅಂತ. ಇವತ್ತು ನೋಡಿದ್ರೆ ಹಿಂಗೆ ಮಾತಾಡ್ತಾರೆ. ಅವ್ರ ಇತಿಹಾಸ ಓದ್ಕೊಂಡು ಬರಲಿ, ಕೇಳಿ. और खबरों के लिए देखते रहिए बी न्यूज़ नेशन।